ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಾವಿನ ಹೆದ್ದಾರಿ ಅನ್ನೋ ಪಟ್ಟ ಸಿಕ್ಕಿದೆ. ಆಕ್ಸಿಡೆಂಟ್ ಸ್ಪಾಟ್ ಆದ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೆಚ್ಚಿ ಬೀಳಿಸುತ್ತೆ ಅಪಘಾತದ ಸಂಖ್ಯೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾವಿನ ಸಂಖ್ಯೆ, ಅದರಲ್ಲೂ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಹಾಟ್ ಸ್ಪಾಟ್ ಆಗಿರುವಂತದ್ದು. ಈಗ ತುಮಕೂರಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 48 ಮತ್ತು 206 ಕಳೆದ 5 ವರ್ಷಗಳಿಂದ ಬರೋಬ್ಬರಿ 11,000 ಅಪಘಾತಗಳು ಸಂಭವಿಸಿದೆ. ಈ ಅಪಘಾತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಬರೋಬ್ಬರಿ 3,640 ಜನ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ತುಮಕೂರು ಜಿಲ್ಲೆಯಲ್ಲಿ ವರ್ಷಕ್ಕೆ 2,000ಕ್ಕೂ ಅಧಿಕ ಅಪಘಾತಗಳು ಸಂಭವಿಸ್ತಾ ಇದೆ. ಇದರಿಂದಾಗಿ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಬದಲಾಗಿರುವಂತದ್ದು. ಸುಮಾರು 3,000ಕ್ಕೂ ಹೆಚ್ಚು ಜನರು ಇಲ್ಲಿ ಅಪಘಾತಕ್ಕೀಡಾಗಿದ್ದಾರೆ. ಇನ್ನು 2018ರಲ್ಲಿ 2,265 ಅಪಘಾತಗಳು ಸಂಭವಿಸಿತ್ತು. ಇದರಲ್ಲಿ 766 ಜನ ಸಾವನ್ನಪ್ಪಿದ್ರು. 2019ರಲ್ಲಿ 2,337 ಅಪಘಾತಗಳು ಸಂಭವಿಸಿತ್ತು. ಇದರಲ್ಲಿ 786 ಜನ ಸಾವನ್ನಪ್ಪಿದ್ರು. ಇನ್ನು 2020ರಲ್ಲಿ 2,127 ಅಪಘಾತವಾಗಿತ್ತು. 681 ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ. 2021 ಇಲ್ಲಿ 2020 ಅಪಘಾತಗಳಾಗಿದ್ದು ಇದರಲ್ಲಿ 635 ಜನ ಸಾವನ್ನಪ್ಪಿದ್ದಾರೆ. ಏನಾಗಿದೆ ಅಂತಂದ್ರೆ ಇದು ಅಪಘಾತ ಆಗೋದು ನಾನಾ ವಿಧದಿಂದ, ಅಂದ್ರೆ ಮನುಷ್ಯನ ಮೆಂಟಲ್ ಟೆನ್ಷನ್ ಇರ್ಬೋದು, ರೋಡ್ ಸರಿ ಇಲ್ಲದೆ ಇರ್ಬೋದು, ಇಲ್ಲ ಹಂಪ್ಸ್ ಇರ್ಬೋದು, ಇಲ್ಲ ಕರ್ವೇಚರ್ ಇರ್ಬೋದು. ಈ ತರ ಸುಮಾರು ಅಪಘಾತಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ಯಾಕಂದ್ರೆ ನಮ್ಮಲ್ಲಿ 3-4 ಹೈವೇಗಳು ಪಾಸ್ ಆಗ್ತವೆ. 3-4 ಹೈವೇಗಳು, NH48 ಇರ್ಬೋದು, ನಮ್ಮ ಕುಣಿಗಲ್ ನ್ಯಾಷನಲ್ ಹೈವೇ ಇರ್ಬೋದು, ಆಮೇಲೆ BH ರೋಡ್ ಇರ್ಬೋದು. BH ರೋಡ್ ಇನ್ನು ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್ ಆಕ್ಚುಲಿ. ಇದೆಲ್ಲ ಇದೆ ಸರ್. ಆಕ್ಚುಲಿ ಈ ತರ ಒಂದು ಕೆಲವು ನಾನಾ ಪ್ರಾಬ್ಲಮ್ಸ್ಗಳು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಪಘಾತಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಆದ್ರೂ ನಾವು ಆದಷ್ಟು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಆದಷ್ಟು ನಾವು ಟೈಟ್ ಮಾಡ್ತಾ ಇದ್ದೀವಿ. ಆದ್ರೂ ಅಪಘಾತಗಳು ಒಂದು ಲೆವೆಲಲ್ಲಿ ಅದೇ ಈಗ ನಾವು ಅದೇ ಹೇಳ್ತಾ ಇದೀವಲ್ಲ, ದೇರ್ ಇಸ್ ಎ ಮೆಂಟಲ್ ಟಾರ್ಚು, ರೋಡ್ ಕಂಡೀಷನ್ಸು ಇವೆಲ್ಲ ಕೌಂಟ್ ಆಗ್ತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಇವಾಗ ಆಕ್ಸಿಡೆಂಟ್ನ ಹಾಟ್ ಸ್ಪಾಟ್ ಆಗಿದೆ. ಸೊ ಈ ರೀತಿಯಾದಂತಹ ಅಪಘಾತಗಳು ಸಂಭವಿಸೋದಕ್ಕೆ ಪ್ರಮುಖ ಕಾರಣಗಳು ಏನೇನು ಸಿಗ್ತಾ ಇದೆ? ಚೈತ್ರ, ನಿಜಕ್ಕೂ ಏನು ಸರ್ಕಾರವೇ ಒಂದು ಕೊಟ್ಟುವ ಮಾಹಿತಿ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಹಾದು ಹೋಗಿರ್ತಕ್ಕಂಥ ಏನು 5 ರಾಷ್ಟ್ರೀಯ ಹೆದ್ದಾರಿಗಳಿವೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ನಿಜಕ್ಕೂ ಒಂದು ಮೃತ್ಯುಕೂಪವಾಗಿವೆ ಎಂಬುದು ಒಂದು ಈ ಒಂದು ರಿಪೋರ್ಟ್ ನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಪ್ರತಿಯೊಂದು ರಾಷ್ಟ್ರೀಯ ಮತ್ತೆ ರಾಜ್ಯ ಹೆದ್ದಾರಿಗಳೇನಿದಾವೆ, ಈ ಒಂದು ರಾಜ್ಯ ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮತ್ತೆ RTO ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಮನ ಕೊಡ್ಬೇಕು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗಮನ ಕೊಡ್ತಾ ಇಲ್ಲ. ಯಾವ್ದಾದ್ರು ಒಂದು ಮೇಜರ್ ಅಪಘಾತಗಳಾದಂತ ವೇಳೆಯಲ್ಲಿ ಬರೋದು, ಅಲ್ಲಿ ಸ್ಪಾಟ್ ಅಲ್ಲಿ ಒಂದು ರಸ್ತೆ ಇನ್ಸ್ಪೆಕ್ಷನ್ ಮಾಡೋದು, ಇದಕ್ಕೆ ಅವರ ಒಂದು ಕೆಲಸ ಮುಗ್ದೋಗಿದೆ. ನಿಜಕ್ಕೂ ಈ ಒಂದು ಅಪಘಾತಗಳ ಸಂಖ್ಯೆ ಯಾವುದಕ್ಕೆ ಆಗ್ತಾ ಇದೆ, ಮತ್ತೆ ಓವರ್ ಸ್ಪೀಡ್ ಇಂದ ಆಗ್ತಾ ಇದೆಯಾ, ಮತ್ತೆ ಯುವಕರಿಗೆ ಅವ್ರಿಗೆ ಅರಿವಿನ ಕೊರತೆ ಕಡಿಮೆ ಇದೆಯಾ, ಮತ್ತೆ DL ಗಳನ್ನ ಅಂದ್ರೆ ಬೇರೆ ಬೇರೆ ಅಂದ್ರೆ ಸಿಕ್ಕವರಿಗೆ ಕೊಡೋದ್ರಿಂದ ಈ ತರದ್ದು ಏನಾದ್ರು ಆಗ್ತಾ ಇದೆ, ಮತ್ತೆ ಅಪಘಾತಗಳ ಬಗ್ಗೆ ಅರಿವು ಕಡಿಮೆ ಆಗ್ತಿದೆ ಎಂಬುದು ಅವರು ಅಧಿಕಾರಿಗಳು ಕಂಡುಕೊಳ್ತಾ ಇಲ್ಲ. ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗಿ ಇವರು ಅರಿವನ್ನ ಮೂಡಿಸ್ಬೇಕು, ಯಾವ ರೀತಿ ಅಪಘಾತಗಳಾಗುತ್ತವೆ, ಯಾವ ರೀತಿ ಒಂದು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ. ಇದ್ಯಾವುದನ್ನು ಕೂಡ ಒಂದು ಅಧಿಕಾರಿಗಳು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಜೊತೆಗೆ ಒಂದು ಧನ್ಯವಾದಗಳು ವಿಠಲ್ ತಮ್ಮ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.